ವಕ್ಫ್ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳನ್ನ ಸೃಷ್ಟಿ ಮಾಡಿ ಈ ಹಿಂದೆ ಯಾವುದೇ BJP ಸರ್ಕಾರ ಇದ್ದಾಗ ರಾಜ್ಯದಲ್ಲಿ ಮತ್ತು ವಿಶೇಷವಾಗಿ ಕೇಂದ್ರ ಸರ್ಕಾರ ಮೈನಾರಿಟಿ ಅಫೇರ್ಸ್ ಮಿನಿಸ್ಟರ್ ಆಗಿ ನಿಮ್ಮ ನಖ್ವಿಯವರಿದ್ದಾಗ ಇವರೇ ಎಲ್ಲವನ್ನ ಕೂಡ ಅದಕ್ಕೆ ವಕ್ಫನ್ನು ಹೆಂಗೆ ಸ್ಟ್ರೆಂಗ್ತನ್ ಮಾಡಬೇಕು, ಕಂಪ್ಯೂಟರೈಸ್ ಹೆಂಗೆ ಮಾಡಬೇಕು, ಅದನ್ನು ಆಫೀಸಸ್ ಯಾವ ಥರ ಇದು ಮಾಡಬೇಕು ಅನ್ನೋದನ್ನು ಹಿಂದೆ ನಾನು ಕೂಡ ರಿಲೀಸ್ ಮಾಡಿದ್ದೆ. ಆಮೇಲೆ ನಿಮ್ಮ ಕೃಷ್ಣ ಬೈರೇಗೌಡರು ಕೂಡ ಇವತ್ತು ವಿಧಾನಸಭೆಯಲ್ಲಿ ಇವತ್ತು 1 ಗಂಟೆಗಳ ಕಾಲ ವಕ್ಫ್ನಲ್ಲಿ ಯಾರ್ಯಾರ ಕಾಲದಲ್ಲಿ ಏನಾಗಿದೆ ಅಂತ ಹೇಳಿದರು. ಈಗ ಮೊನ್ನೆನೂ ಕೂಡ ತಾವು ನೋಡಿದ್ದೀರಿ, ತಾವು ಕೂಡ ಗೊತ್ತಿದೆ, ಅಮಿತ್ ಶಾ ಅವರು ಹೊನ್ವಾಡ ವಿಚಾರ ಮಾತಾಡ್ತಾರೆ. ಹೊನ್ವಾಡದಲ್ಲಿ ಏನಾಗಿದೆ, 1500 ಎಕರೆ ರೈತರದ್ದು ಅಂತೇಳಿ ತಪ್ಪಾಗಿ ಇವತ್ತು ದಿವಸ ಮಾಲ್ ಬಗಾಯಿತ ಆಗಿದ್ದನ್ನು ಒಬ್ಬ ಗೃಹ ಸಚಿವರು ಮಾಹಿತಿ ಇರಲ್ವ ಅವ್ರಿಗೆ, ಮಾಹಿತಿ ಇರೋಂಗಿಲ್ವ ಅವ್ರಿಗೆ, ತಪ್ಪಾಗಿತ್ತು. ಒಂದು ಎಕರೆನೂ ಕೂಡ ಹೊನ್ವಾಡದಾಗ ಹೋಗಿಲ್ಲ. ಅದನ್ನಲ್ಲಿ ಲೋಕಸಭೆಯಲ್ಲಿ ಹೇಳ್ತಾರೆ ಅಮಿತ್ ಶಾ ಅವರು. ಅಂದರೆ ಯಾವ ರೀತಿ ಜನರನ್ನ ಮರಳು ಮಾಡುವಂಥದ್ದು. ಎರಡನೇದಾಗಿ ತೇಜಸ್ವಿ ಸೂರ್ಯ ಹೇಳ್ತಾರೆ, ವಿಜಯಪುರ ಜಿಲ್ಲೆಯಲ್ಲಿ 15,000 ಎಕರೆ ಭೂಮಿ ಇವತ್ತು ವಕ್ಫ್ದಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ 15,000 ಎಕರೆ ವಕ್ಫ್ನವ್ರು ಕಳ್ಕೊಂಡಿದ್ದಾರೆ. ಯಾಕಂದರೆ ಇಂಡೀಕರಣ ಮಾಡಿಲ್ಲ ಡಾಕ್ಯುಮೆಂಟ್ಸು. ನಾವು ಲ್ಯಾಂಡ್ ಗ್ರಾಂಟ್ ಕಮಿಟಿಯಲ್ಲಿ ಆಮೇಲೆ ಇನ್ನಿತರ ಲ್ಯಾಂಡ್ ಇದರಲ್ಲಿ ಎಲ್ಲನೂ ಕೂಡ ಜನರಿಗೆ ಹಂಚಿದ್ದೀವಿ. ಅದನ್ನು ಕೂಡ ಮುಟ್ಟೋದಿಲ್ಲ ಅಂತ ಹೇಳಿ ಸಹ ಜಮೀರ್ ಅಹಮದ್ ಅವರು, ನಾವು ರೆವಿನ್ಯೂ ಮಿನಿಸ್ಟರ್ ಕೂಡ ಬೆಂಗಳೂರಿನಲ್ಲಿ ವಿಧಾನಸೌಧದಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ದೀವಿ. ಈ ಎರಡೂ ವಿಚಾರಗಳು ಸುಳ್ಳು. 5 ಸ್ಟಾರ್ ಹೋಟೆಲ್ ಮಾಡ್ತಾ ಇದ್ದಾರಂತೆ. ಎಲ್ಲಿಯಪ್ಪ ಬಿಜಾಪುರದಲ್ಲಿ ಹೊನ್ವಾಡದಾಗ 5 ಸ್ಟಾರ್ ಹೋಟೆಲ್ ಮಾಡ್ತೀರಾ? 1500 ಎಕರೆ ತೊಗೊಂಡೋಗಿ ರೈತರು ತೊಗೊಂಡೋಗಿ 5 ಸ್ಟಾರ್ ಹೋಟೆಲ್ ಮಾಡ್ತಾರೆ. ಹೊನ್ವಾಡ ಬಿಜಾಪುರದಾಗೆ 5 ಸ್ಟಾರ್ ಹೋಟೆಲ್ ಇಲ್ಲ, ಹೊನ್ವಾಡದಾಗ 5 ಸ್ಟಾರ್ ಹೋಟೆಲ್ ಮಾಡ್ತೀರಿ? 10,000 ಎಕರೆ ತೇಜಸ್ವಿ ಸೂರ್ಯ ಮಾತಾಡ್ತಾರೆ. ವಕ್ಫ್ಗೆ ಹೋಗಿದೆ ರೈತರು ವಕ್ಫ್ ವಿಜಯಪುರ ಜಿಲ್ಲೆಯಲ್ಲಿ, ನಾವು ಜಿಲ್ಲೆಗೆ ಸೀಮಿತವಾಗಿ ಮಾತಾಡ್ತೀನಿ, ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 12,000 ಎಕರೆ ವಕ್ಫ್ನವರು ಇಂಡೀಕರಣ ಮಾಡ್ಕೊಳ್ಳಾರ್ದಕ್ಕೆ, ಮ್ಯೂಟೇಷನ್ ಮಾಡ್ಕೊಳ್ಳಾರ್ದಕ್ಕೆ, ಎಂಟ್ರಿ ಮಾಡ್ಕೊಳ್ಳಾರ್ದಕ್ಕೆ ಅವ್ರದ್ದು ಲ್ಯಾಂಡ್ ಗ್ರ್ಯಾಂಟ್ನಲ್ಲಿ ಈ ಥರ ಇದರಲ್ಲಿ ಒಂದು ಸಹ ಹಂಚಿಕೆ ಹೋಗಿದೆ. ಮತ್ತು ನಾವು ವಿಜಯಪುರ ಜಿಲ್ಲೆಯಲ್ಲಿ ತಮಗೂ ಗೊತ್ತ ಟಾಸ್ಕ್ ಫೋರ್ಸ್ ಕಮಿಟಿ ಮಾಡಿ ಗೆಜೆಟ್ ನೋಟಿಫಿಕೇಷನ್ಗಿಂತ ಮುಂಚೆ 50 ವರ್ಷವರೆಗೆ ಯಾವ್ಯಾವ ಇರ್ತದೆ ಅದಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಿದ್ವಿ. ಹೊನ್ವಾಡದೊಂದು ತಪ್ಪಾಗಿತ್ತು, ನೋಟಿಫಿಕೇಷನ್ ಅಂದರೆ ಮಾಲ್ ಬಗಾಯತ್ ಬದಲು ಹೊನ್ವಾಡ ಅಂತ ಬಿದ್ದಿತ್ತು. ಆಮೇಲೆ ಅಲ್ಲಿ ಎಕ್ಸ್ಚೇಂಜ್ ಆಗಿತ್ತು ಲ್ಯಾಂಡಲ್ಲಿ, ಸಿಂದಗಿಯಲ್ಲಿ ಮಠದ್ದು, ವ್ಯಕ್ತ ಮಠದ್ದು, ಮತ್ತು ಆ ಮಠಕ್ನಲ್ಲೇ ವಿವಾದ ಇದೆ. ಉಲ್ಟಾ ಅದು ಕಡಿಮೆ ಜಾಸ್ತಿ ಜಾಗ ಇತ್ತು ವಕ್ಫ್ನ ಸ್ಮಶಾನದವ್ರದ್ದು, ನಮ್ಮದು ಕಡಿಮೆ ಇತ್ತಲ್ಲಿ. ಎಲ್ಲವೂ ಕೂಡ ತಪ್ಪು ಗ್ರಹಿಕೆಯನ್ನು ಕೊಡಿದಂಥದ್ದು. ಆದರೆ ಒಂದು ಕೆಟ್ಟ ಏನು ಅನ್ನಿಸ್ತದೆ, ಗೃಹ ಸಚಿವರು ತೇಜಸ್ವಿ ಅವರು ಲೋಕಸಭೆ ಫ್ಲೋರ್ ಆಫ್ ದ ಹೌಸ್ ಈ ರೀತಿ ಅವರು ಜನರಿಗೆ, ದೇಶಕ್ಕೆ ತಪ್ಪು ಮೆಸೇಜ್ ಕೊಡಿಸಿದ್ದಾರೆ. ನಾನು ಆ ಮಾಹಿತಿಯನ್ನು ಮಲ್ಲಿಕಾರ್ಜುನ ಖರ್ಗೆ ಅವ್ರು ಕಳಿಸ್ತಾ ಇದ್ದೀನಿ, ಪ್ರಿವಿಲೇಜ್ ಮೂವ್ ಮಾಡಲಿಕ್ಕೆ ಹೇಳ್ತಾ ಇದ್ದೀನಿ. ಆಯಿತು, ಸುಪ್ರೀಂ ಕೋರ್ಟ್ ನೋಡಿ, ಸುಪ್ರೀಂ ಕೋರ್ಟ್ನಲ್ಲಿ ನಿರ್ಣಯ ಆಗ್ತದೆ, ಅದು ಅಂತಿಮ. ಆಯಿತು ಸರ್. ಈಗ ವಿನಯ ಒಂದು ಆತ್ಮಹತ್ಯೆ ಪ್ರಕರಣ